ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ರವಿಕಾಂತ್ ಅಂತ. ರವಿಕಾಂತ್. ನನ್ನ ತಂದೆ ಹೆಸರು ಅಶೋಗನ್, ITIಯಲ್ಲಿ ಆಫೀಸರ್ ಆಗಿದ್ದರು. ನನ್ನ ತಾಯಿ ಹೆಸರು ತಂಗಮಣಿ. ಅವರು ಈ ಬನಶಂಕರಿ ವಿಕಾಸ್ ಸ್ಕೂಲ್ ಅಂತ ಒಂದಿದೆ, ಕಾಮಾಖ್ಯ ಥಿಯೇಟ್ರೆಲ್ಲ ಇತ್ತಲ್ಲ, ಇವಾಗಲೂ ಇದೆ ಅನಿಸುತ್ತೆ. ಬನಶಂಕರಿ 3ನೇ ಹಂತದಲ್ಲಿ ವಿಕಾಸ್ ಸ್ಕೂಲ್ ಅಂತ ಒಂದಿದೆ. ಅಲ್ಲೊಂದು ಸುಮಾರು ವರ್ಷ ಕೆಲಸ ಮಾಡಿದ್ರು ನಮ್ಮಮ್ಮ. ನಾನಿದ್ದಿದ್ದು ಬನಶಂಕರಿಯಲ್ಲಿ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು. 10 ವರ್ಷ ನಾನು ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್ ಆ ಶಾಲೆಯಲ್ಲಿ ಓದಿದ್ದು. ನಾನು ಓದಿದಾಗ ಫಾತಿಮಾ ಮಲಿಕ್ ಅನ್ನೋರು ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ನನ್ನ ಗುರುಗಳು, ಇನ್ನೂ ನನ್ನ ಅರ್ಥ ಮಾಡ್ಕೊಂಡಿರೋ ಗುರುಗಳು ಮಿಸಸ್ ವಿಜಯವಲ್ಲಿ, ಮಿಸಸ್ ಶೈಲಜಾ ಜಗದಾಲೆ, ಅವರೆಲ್ಲ ದೊಡ್ಡವರು. ಅವರೆಲ್ಲ ನೆನಪಾಗ್ತಾಯಿದ್ದೆ ನನಗೆ ಈ ಸಮಯದಲ್ಲಿ. ಆಮೇಲೆ ಮಿಸಸ್ ಇಂದುಮತಿ ಅಂತ ಒಬ್ಬರು ಸೀನಿಯರ್ ಸಿಟಿಸನ್ನು ಅಲ್ಲಿ ಟೀಚರ್ ಆಗಿದ್ದರು. ನಾನು ಓದ್ತಾ ಇದ್ದಾಗಲೇ ಅಲ್ಲಿ ತೀರ್ಕೊಂಡ್ರು ಅವರು. ಅವ್ರು ಹೇಳಿದ ಮಾತು ಒಂದು ನೆನಪಾಗ್ತಾಯಿದೆ, ಅದು ಈಗಲೇ ಹೇಳಿಬಿಡ್ತೀನಿ. ಲವ್ ಇಸ್ ಎ ಸೇಕ್ರೆಡ್ ವರ್ಡ್, ಪ್ಲೀಸ್ ಬಿ ಕೇರ್ಫುಲ್ ಹೌ ಯು ಯೂಸ್ ದ ವರ್ಡ್. ಲವ್ ಇಸ್ ಎ ಸೇಕ್ರೆಡ್ ವರ್ಡ್, ಪ್ಲೀಸ್ ಬಿ ಕೇರ್ಫುಲ್ ಹೌ ಯು ಯೂಸ್ ದ ವರ್ಡ್ ಅಂತ ಹೇಳಿಬಿಟ್ರು ಅವರು. 5ನೇ ತರಗತಿಯಲ್ಲಿ ಇದ್ದೀವಿ ಮಕ್ಕಳು ನಾವೆಲ್ಲ. ಆ ಇಂದುಮತಿ ಅನ್ನೋರು ಸೀನಿಯರ್ ಸಿಟಿಸನ್ನು ತೀರ್ಕೊಂಡ್ರು. ನಮ್ಮ ಟೀಚರ್ಸ್ ಎಲ್ಲ ಹೋಗಿ ನೋಡ್ಕೊಂಬಂದಿದ್ರು ಅವ್ರನ್ನ. ಅವರ ಸಾವಿಗೆ ಹೋಗಿದ್ದರು. ಓಕೆ. ನನ್ನ ಹೆಸರು ರವಿಕಾಂತ್ ಅಂತ, 43 ವಯಸ್ಸು. BPO ಅವರೆಲ್ಲ ಕೆಲಸ ಮಾಡಿದ್ದೆ. ನೋಡಿ, 43 ವಯಸ್ಸಿಗೆ ಮುಖ ಎಲ್ಲ ಸ್ವಲ್ಪ ಏನು ಆರೋಗ್ಯ ಕೆಟ್ಟಿದೆ. ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಿದ್ರೆ ಪ್ರಕೃತಿಗೆ ವಿರುದ್ಧವಾಗಿ ಹೋದರೆ ಆರೋಗ್ಯ ಕೆಡುತ್ತೆ ತಾನೆ. ಅದಕ್ಕೆ ಪ್ರಕೃತಿನ ನಂಬಬೇಕು. ಈ ವಿಷಯಗಳೆಲ್ಲ, ಈ ಮಾತುಗಳೆಲ್ಲ ಸರಿಯಾಗಿ ಗಮನ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನ ಸಹೋದರರೇ. ಮಾತಾ ಪಿತಾ ಗುರು ದೈವಂ, ಈ ಒಂದೇ ಮಂತ್ರನ ನಮಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಮಾತಾ ಪಿತಾ ಗುರು ದೈವಂ. ಅದಕ್ಕೆ ಮೊದಲು ನನ್ನ ತಂದೆ ತಾಯಿ ಅಶೋಗನ್ ತಂಗಮಣಿಯವರಿಗೆ ನನ್ನ ಮೊದಲ ಮರ್ಯಾದೆ, ವಂದನೆಗಳು, ಕೃತಜ್ಞತೆಗಳು. ನಂತರ ನನ್ನ ಮಗು ಕರುಣಾ, ಕರುಣಾ ಅಂತ. ನನ್ನ ಮಗು ಇಂಪಾರ್ಟೆಂಟೇ. ಎಲ್ಲ ಮಕ್ಕಳು ಇಂಪಾರ್ಟೆಂಟೇ. ಈ ಜಗತ್ತಲ್ಲಿರೋ ಒಂದೊಂದು ಮಗು, ಒಂದೊಂದು ಗಿಡ, ಒಂದೊಂದು ಒಂದೊಂದು ಅಡಿ ನೆಲ, ಈ ಆಮ್ಲಜನಕ, ಎಷ್ಟು ಆಮ್ಲಜನಕ ಇದೆ, ಈ ಪ್ರಕೃತಿಯ ರಿಸೋರ್ಸಸ್, ನೀರು, ಕುಡಿಯೋ ನೀರು ಎಲ್ಲ ಇಂಪಾರ್ಟೆಂಟೇ. ಒಂದೊಂದು ಗಿಡನೂ ಇಂಪಾರ್ಟೆಂಟೇ. ಎಲ್ಲನೂ ಇಂಪಾರ್ಟೆಂಟೇ, ಎಲ್ಲ ಮುಖ್ಯನೇ. ಎಲ್ಲದಕ್ಕೂ ಕೃತಜ್ಞತೆಗಳು. ನಾನು ತಮಿಳವನು, ಕನ್ನಡ ಅಷ್ಟೊಂದೇನು ಚೆನ್ನಾಗಿ ಮಾತಾಡಲ್ಲ, ಯಾಕಂದರೆ ಮಾತೃಭಾಷೆ ತಮಿಳಲ್ವಾ. ಆದರೆ ಇಲ್ಲಿನ ಮಗನೇ ನಾನು. ನನ್ನ ಸಹೋದರ ಚಂದ್ರಕಾಂತ್, ಅವನು ತೀರ್ಕೊಂಡ, ಮ್ಯೂಸಿಷಿಯನ್. ಅವನು ತೀರ್ಕೊಂಡು 6 ವರ್ಷ ಆಯಿತು. ಅವನಿಗೂ ನನ್ನ ಕೃತಜ್ಞತೆಗಳು. ಒಂದು ಸಿತಾರ್ ಕೊಡಿಸಿದ್ದಾನೆ. ನನ್ನ ತುಂಬ ಪ್ರೀತಿಸಿದವನು ನನ್ನ ಸಹೋದರ ಚಂದ್ರಕಾಂತ್ ಅಂತ. ಲಯಮ್ ಅಂತ ಒಂದು ಮ್ಯೂಸಿಕ್ ಸ್ಕೂಲು ಇಟ್ಟಿದ್ದಾನೆ. ಫಸ್ಟು ಶಾರದಾ ಕಲಾಕ್ಷೇತ್ರ ಅಂತ ಸ್ಟಾರ್ಟ್ ಮಾಡಿದ. ಆಮೇಲೆ ಲಯಮ್ ಅಂತ ಅಕ್ಷಯನಗರದಲ್ಲಿ NRL ಲೇಔಟಲ್ಲಿ ಅವನು ಇಟ್ಟಿರೋ ಮ್ಯೂಸಿಕ್ಕು ನನ್ನ ಸಿಸ್ಟರ್ನೆಲ್ಲ ಅದನ್ನು ನಡೆಸ್ಕೊಂಬರ್ತಾಯಿದ್ದಾರೆ. ಅವ್ರಿಗೆ ನನ್ನ ಕೃತಜ್ಞತೆಗಳು. ಚೆನ್ನಾಗಿ ನೋಡಿಕೊಂಡ. ಆಮೇಲೆ ನನ್ನ ಮಗಳು ಕರುಣಾ ಅಂತ, ಅವಳು ನಮ್ಮ ಅಣ್ಣ 2019 ತೀರ್ಕೊಂಡಿದ್ದು. ನನ್ನ ಮಗು ಬಂದು ಸ್ಪೆಷಲ್ ಚೈಲ್ಡ್, ಬಾರ್ನ್ ವಿತ್ ಸೆರಿಬ್ರಲ್ ಪಾಲ್ಸಿ. ನಡೆಯೋದಿಲ್ಲ, ಮಾತಾಡೋದಿಲ್ಲ, ಸ್ನಾನ ಮಾಡೋದಿಲ್ಲ, ಬಟ್ಟೆನೂ ಹಾಕ್ಕೊಳ್ಳೋಕ್ಕಾಗಲ್ಲ. ನಮ್ಮಮ್ಮನೇ ನೋಡ್ಕೊಂಡಿದ್ದು. ನನ್ನ ಮದುವೆ ಮಾಡ್ಕೊಂಡಿರೋ ಹೆಂಡತಿ ಹೇಳೋದಂತೂ ನೋಡ್ಕೊಳ್ಳಿಲ್ಲ. ಅವ್ರ ಹೆಸರೆಲ್ಲ ನನಗೆ ಹೇಳೋಕ್ಕೆ ಇಷ್ಟ ಅಲ್ಲ, ಯಾಕಂದರೆ ಅದೆಲ್ಲ ಒಳ್ಳೆಯದಲ್ಲ. ಬೇರೆಯವ್ರ ಬಗ್ಗೆ ಕೆಟ್ಟದ್ದು ನುಡಿಯೋದು ಒಳ್ಳೆಯದಲ್ಲ. ಫಸ್ಟ್ ಗುಣ ಏನಿರಬೇಕಂದ್ರೆ, ಬೇರೆಯವರಲ್ಲಿ ಕೆಟ್ಟದಿದ್ದರೆ ಪ್ರಾರ್ಥನೆ ಮಾಡಬೇಕು. ಓ ದೇವರೇ, ಏನೋ ನನ್ನ ಸಹೋದರ ಕೆಟ್ಟ ದಾರಿಲಿದ್ದಾನಪ್ಪ, ನನ್ನ ಸಹೋದರಿ ಕೆಟ್ಟ ದಾರಿಲಿ ಇದ್ದಾಳೆ, ದಯವಿಟ್ಟು ಅವ್ರಿಗೆ ಆ ಮನಸ್ಸಾಕ್ಷಿನ ಧರ್ಮ ಪರಿಪಾಲನೆ ಮಾಡೋಕ್ಕೆ ಶಕ್ತಿ ಕೊಡು, ಮನಸ್ಸಾಕ್ಷಿ ಪ್ರಕಾರ ನಡ್ಕೊಳ್ಳೋಕ್ಕೆ ಶಕ್ತಿ ಕೊಡು, ಧರ್ಮ ಪರಿಪಾಲನೆ ಮಾಡೋಕ್ಕೆ ಶಕ್ತಿ ಕೊಡು ಅಂತ ದೇವ್ರ ಹತ್ರ ಬಿಡಬೇಕು. ಅವ್ರನ್ನ ಹೀಯಾಳಿಸೋದು, ಅವ್ರನ್ನ ಕೀಳಾಗಿ ನೋಡೋದು ಅದನ್ನು ಮಾಡಬಾರ್ದು. ಯಾಕಂದರೆ ಅವರು ಯಾಕೆ ಆ ಥರ ತಪ್ಪು ಮಾಡ್ತಾಯಿದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಮೇ ಬಿ ಅವ್ರಿಗೆ ಹೇಳ್ಕೊಟ್ಟಿಲ್ಲ, ಅಷ್ಟೇ, ಸಿಂಪಲ್. ಅವ್ರಿಗೆ ಹೇಳ್ಕೊಟ್ಟಿಲ್ಲ, ಅದಕ್ಕೆ ತಪ್ಪು ಮಾಡ್ತಾಯಿದ್ದಾರೆ. ಹೇಗೆ ಜೀವನ ಮಾಡೋದು ಅಂತ ಹೇಳ್ಕೊಟ್ಟಿಲ್ಲ ಸರಿಯಾಗಿ. ಅದಕ್ಕೆ ತಪ್ಪು ಮಾಡ್ತಾರೆ. ಯಾರನ್ನೂ ಹೀಯಾಳಿಸ್ಬಾರ್ದು, ಕೀಳಾಗಿ ನೋಡಬಾರ್ದು. ಫಸ್ಟ್ ಆ ಗುಣ ಇರಬೇಕು. ಪ್ರಾರ್ಥನೆ ಮಾಡಬೇಕು. ನನ್ನ ಸಹೋದರ ಸಹೋದರಿ ಈ ಥರ ತಪ್ಪು ಮಾಡ್ತಾಯಿದ್ದಾರೆ, ಅವ್ರಿಗೆ ಒಳ್ಳೆ ದಾರಿಯಲ್ಲಿ ನಡೆಯೋಕ್ಕೆ ಏನು ಶಕ್ತಿ ಬೇಕೋ ಆ ಶಕ್ತಿ ಅವ್ರಿಗೆ ಕೊಡಮ್ಮ ಅಂತ ಆ ಆದಿಶಕ್ತಿ, ನಮ್ಮನ್ನೆಲ್ಲ ಸೃಷ್ಟಿಸಿರೋ ಆ ಆದಿಶಕ್ತಿ, ಆ ಮಾತೆಗೆ ನಾವು ಪ್ರಾರ್ಥನೆ ಮಾಡಬೇಕು. ಇನ್ನೂ ಸುಮಾರು ವಿಷಯಗಳಿದೆ. ಈ ಕರ್ನಾಟಕದ ಸಹೋದರಿಗೆ ನನ್ನ ವಂದನೆಗಳು, ಕೃತಜ್ಞತೆಗಳು. ನನ್ನ ನೆಂಟರು, ನನ್ನ ಶಾಲೆಯಲ್ಲಿ ಓದಿರೋ
ನನ್ನ ಸಹೋದರರು, ನನ್ನ ಕಾಲೇಜ್ ಸಹೋದರರು, ಇವರಿಗೆಲ್ಲ ನನ್ನ ಕೃತಜ್ಞತೆಗಳು. ಆಮೇಲೆ ನನಗೆ ಕೆಲಸ ಕೊಟ್ಟಿರೋ ದೊಡ್ಡವರು, ಮೈ ಎಂಪ್ಲಾಯರ್ಸ್, ಐ ಥ್ಯಾಂಕ್ ದೆಮ್ ಆಲ್. ಆಮೇಲೆ ನಾನು ಹಾಕಿರೋ ಬಟ್ಟೆ, ನಾನು ತಿನ್ನೋ ಊಟ, ಈ ಕರ್ನಾಟಕದ ಸಹೋದರರು ಕೊಟ್ಟಿರೋದು ನನಗೆ, ಅವ್ರಿಗೆಲ್ಲ ನನ್ನ ಕೃತಜ್ಞತೆಗಳು. ಯಾರೋ ಸಹೋದರರು ಬೆಳೆಸಿರೋ ಊಟ ನಾನು ಮಾಡೋದು, ಕರ್ನಾಟಕದವರು ಯಾರೋ ಮಾಡಿರೋ ಬಟ್ಟೆ ನಾನು ಹಾಕೋದು. ಇಲ್ಲಿನ ಏರ್ಟೆಲ್ಗೆ ನನ್ನ ಕೃತಜ್ಞತೆಗಳು. ಯಾಕಂದರೆ ಅವರಿಲ್ಲದೆ ನಾನು ಈ ವಿಡಿಯೋನೂ ಮಾಡೋಕ್ಕಾಗಲ್ಲ, ಫೋನು ಮಾತಾಡೋಕ್ಕಾಗಲ್ಲ, ಸರ್ವಿಸ್ ಪ್ರೊವೈಡರ್ಸ್. ಸೊ ಐ ಥ್ಯಾಂಕ್ ಎವ್ರಿ ಒನ್. ದೊಡ್ಡವರು, ಹಿರಿಯರು, ನಮ್ಮ ಸಿದ್ದರಾಮಯ್ಯ ಅವರಿಗೆ ನನ್ನ ಕೃತಜ್ಞತೆಗಳು, ನನ್ನ ಥ್ಯಾಂಕ್ಸ್. ಕನ್ನಡ ಅಷ್ಟೊಂದು ಫ್ಲೂಯೆನ್ಸಿ ಇಲ್ಲ, ಯಾಕಂದರೆ ಜಾಸ್ತಿ ಮಾತಾಡೋದು ಇಂಗ್ಲೀಷು. ತಮಿಳು ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ನಾವೆಲ್ಲ ಇಂಗ್ಲೀಷೆಲ್ಲ ಚೆನ್ನಾಗಿ ಮಾತಾಡೋದು, ಇಂಗ್ಲೀಷೆಲ್ಲ ಸೂಪರಾಗಿ ಮಾತಾಡ್ತೀವಿ. ಕ್ಷಮಿಸಿ ನನ್ನ. ಕನ್ನಡನೂ ಅಷ್ಟೊಂದು ಸರಿಯಾಗಿ ಬರೋಲ್ಲ, ತಮಿಳು ಸರಿಯಾಗಿ ಬರೋಲ್ಲ, ಮಾತೃಭಾಷೆ. ತಮಿಳು ಓದೋಕ್ಕೆ ಬರೋಲ್ಲ, ಆದರೆ ಕನ್ನಡ ಸೂಪರಾಗಿ ಓದ್ತೀನಿ. ನಾನು ನನ್ನ ಸ್ಕೂಲು ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲಲ್ಲಿ ಪಾಲ್ಗೊಂಡಿದ್ದು ಒಂದೇ ಡಿಬೇಟು ಫುಲ್ 10 ವರ್ಷದಲ್ಲಿ, ಅದು ಕನ್ನಡ ಡಿಬೇಟು. ತಮಿಳು ನಂಗೆ ಓದೋಕ್ಕೂ ಬರೋಲ್ಲ, ಅದೇ ಕನ್ನಡ ಚೆನ್ನಾಗಿ ಓದ್ತೀನಿ, ಸ್ವಲ್ಪ ಚೆನ್ನಾಗೂ ಮಾತಾಡ್ತೀನಿ, ಪರವಾಗಿಲ್ಲ. ಸೊ ಎಲ್ರಿಗೂ ನನ್ನ ಕೃತಜ್ಞತೆಗಳು, ನನ್ನ ಮರ್ಯಾದೆ. ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರಿಗೆ, ನಮ್ಮ ಸಹೋದರಗಳಿಗೆ ಎಲ್ರಿಗೂ ನಾನು ಕೈ ಮುಗಿತೀನಿ. ಯಾಕಂದರೆ ನಿಮ್ಮ ಒಳಗಡೆ ಇರೋದು ಆ ದೇವರು. ನೋಡಿ, ಒಂದು ಸಿಂಪಲಾಗಿ ಹೇಳಬೇಕು, ಅರ್ಥ ಮಾಡ್ಕೋಬೇಕು. ಜನಸೇವೆಯೇ ಜನಾರ್ದನ ಸೇವೆ. ನಾವು ಏನಪ್ಪ ಈ ಟೆಂಪಲ್, ಚರ್ಚ್, ಮಾಸ್ಕು, ಗುರುದ್ವಾರ, ಜೈನ್ ಟೆಂಪಲ್ಸು ಇಲ್ಲಿಗೆಲ್ಲ ಹೋಗ್ತೀವೋ ಇಲ್ವೋ ಏನಿಲ್ಲ, ಆದರೆ ನಮಗೆ ಮನಸ್ಸಾಕ್ಷಿಯಿಂದ ನಡ್ಕೊಳ್ತೀವ ಅದು ಇಲ್ವಾ, ಅದು ತುಂಬ ಮುಖ್ಯ. ಮನುಷ್ಯ ಅಂದರೆ ಅವನಿಗೆ ಕ್ವಾಲಿಫಿಕೇಷನ್ ಮನಸ್ಸಾಕ್ಷಿಯಿಂದ ನಡ್ಕೊಳ್ತಾನ ಇಲ್ಲ ಅಂತ. ಅದಕ್ಕೆ ನಮ್ಮ ದೊಡ್ಡವರು ಹೇಳೋದು, ಏನಾದರೂ ಆಗು ಮೊದಲು ಮಾನವನಾಗು ಅಂತ. ನಮಗೆ ಪದವಿ ಏನು ಪೊಸಿಷನ್ ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಅಲ್ಲ. ಆ ಪದವಿನ ಇಟ್ಕೊಂಡು ನಾವು ಮನಸ್ಸಾಕ್ಷಿ ಪ್ರಕಾರ ನಮ್ಮ ಧರ್ಮನ ಮಾಡ್ತೀವಾ ಇಲ್ವಾ, ಅದೇ ಮುಖ್ಯ. ಏನು ಧರ್ಮ? ನಮ್ಮ ಸ್ವಧರ್ಮ ಒಂದೇ. ನಾವು ನಮ್ಮ ಮೇಲೆ ಮತ್ತು ನಮ್ಮ ಸಹೋದರಗಳ ಮೇಲೆ, ನಮ್ಮ ಕುಟುಂಬದ ಸದಸ್ಯರ ಮೇಲೆ ಪ್ರೀತಿ ತೋರಿಸ್ತಾ ಇಲ್ವಾ, ಪ್ರೀತಿ ಇಟ್ಕೊಂಡಿದ್ದೀವಾ ಇಲ್ವಾ, ಅದೇ ಧರ್ಮ. ಪ್ರೀತಿ ತೋರಿಸ್ತೀವಾ ಇಲ್ವಾ ಅಂತ, ಅದೇ ಧರ್ಮ. ಒಂದೇ ಧರ್ಮ ನಾವು ಮಾಡಬೇಕಾದ್ರು, ಪರಿಪಾಲನೆ ಮಾಡಬೇಕಾದ್ರು. ನಮ್ಮ ಮೇಲೆ ನಮಗೆ ಪ್ರೀತಿ ಇದೆಯಾ, ನಮ್ಮ ಮೇಲೆ ನಮ್ಮನ್ನು ನೋಡ್ಕೋಬೇಕು ಅಂತ ನಮಗೆ ಇಷ್ಟ ಇದೆಯಾ, ಅದಕ್ಕೇನು ಮಾಡ್ತಾಯಿದ್ದೀವಿ? ಯಾಕಂದರೆ ದೊಡ್ಡವರು ಹೇಳಿರೋದು ಅದೇ, ದೇಹವೇ ದೇಗುಲ ಅಂತ. ಈ ದೇಹ ನೋಡ್ಕೊಳ್ಳೋಕ್ಕೆ ಏನು ಮಾಡ್ತೀವಿ? ಅದೇ ಥರ ಬೇರೆಯವರು ಬೇರೆಯವ್ರಿಗೆ ನೋವಾಗದೇ ಇರೋಂಗೆ, ಬೇರೆಯವ್ರು ಸುಖವಾಗಿ ಸಂತೋಷವಾಗಿ ಇರಬೇಕು, ನಮ್ಮ ಜೊತೆ ಇದ್ದರೆ ನಮ್ಮ ಜೊತೆ ಇರಬೇಕು ಅಂತ ಇಷ್ಟ ಆಗಬೇಕು ಅವ್ರಿಗೆ. ಹಾಗೆ ಹೇಗೆ ನಡ್ಕೊಳ್ತೀವಿ? ಇದೇ ಧರ್ಮ, ಒಂದೇ ಧರ್ಮ ನಾವು ಮಾಡಬೇಕಾರೋದು, ಪರಿಪಾಲನೆ ಮಾಡಬೇಕಾರೋದು. ನಮ್ಮ ದೇಹನ, ನಮ್ಮ ಮನಸ್ಸನ್ನು, ನಮ್ಮ ಪಂಚಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಆಮೇಲೆ ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ ಕೋಶಗಳನ್ನ ಹೇಗೆ ಇಟ್ಕೊಳ್ಳೋದು ಅಂತ ಅದನ್ನು ನಾವು ನೋಡ್ಕೋಬೇಕು. ಬೇರೆಯವ್ರನ್ನ ಹೇಗೆ ಸಂತೋಷವಾಗಿ ಇಟ್ಕೋಬೇಕು ಅಂತ ನೋಡ್ಕೋಬೇಕು. ಇದೊಂದೇ ಧರ್ಮ ಪರಿಪಾಲನೆ ಮಾಡಬೇಕಾದ್ರು, ಇದೇ ಸ್ವಧರ್ಮ. ನಾವು ಚೆನ್ನಾಗಿರಬೇಕು, ಬೇರೆಯವ್ರನ್ನೂ ಚೆನ್ನಾಗಿಟ್ಕೋಬೇಕು. ಇದು ಒಂದು ಧರ್ಮ ಮಾಡಿ ಅಷ್ಟೇ. ಮನಸ್ಸಾಕ್ಷಿ ಇಟ್ಕೋಬೇಕು. ಏನಾದರೂ ಆಗು ಮೊದಲು ಮಾನವನಾಗು. ಯಾವ ಪದವಿಲಿ ಇದ್ದೀವಿ, ಏನು ಪದವಿ ಇದೆ ಇಲ್ಲ ಅದು ಮುಖ್ಯ ಅಲ್ಲ. ಪದವಿ ಇದೆಯಾ ಇಲ್ಲ ಅಂತ ಮುಖ್ಯ ಅಲ್ಲ. ಮನೇಲಿದ್ದರೆ ಸಿಂಪಲ್ಲಾಗಿ ನಮ್ಮ ಜೊತೆಯಲ್ಲಿರೋರಿಗೆ ಏನು ಮಾಡ್ಬೋದು? ಒಂದು ಗ್ಲಾಸ್ ನೀರು ಕೊಡ್ತೀವ, ಬಂದು ನೆಂಟರನ್ನ ಅತಿಥಿ ದೇವೋ ಭವ ಅಂತ ಅವ್ರನ್ನ ನೋಡ್ಕೊಳ್ತೀವ. ಊಟ ಮಾಡಿ ಕೂತ್ಕೊಳ್ಳಿ, 2 ದಿನ ಇರಿ, 3 ದಿನ ಇರಿ, ಎಷ್ಟು ದಿನ ಬೇಕಾದ್ರೂ ಇರಿ ಅಂತ ಅವ್ರಿಗೆ ಹೇಳಬೇಕು. ಅವ್ರಿಗೆ ಮನಸ್ಸಾಕ್ಷಿ ಇರುತ್ತೆ, ಅವ್ರೇನೋ ತಿಂಗಳುಗಟ್ಟೆಲ್ಲ ಕೂತ್ಕೊಳ್ಳಲ್ಲ. ಆದರೆ ಹೇಳಬೇಕು ನಾವು, ಅತಿಥಿ ದೇವೋ ಭವ. ಯಾರು ನೋಡಿದ್ರು ಫಸ್ಟು ಒಂದು ನಾವು ಚೇಂಜ್ ಮಾಡ್ಕೋಬೇಕು. ನಮಸ್ಕಾರ ಮುದ್ರೆ, 2 ಕೈ ಜೋಡಿಸಿ, ಯಾರನ್ನಾರು ನೋಡಿ, ಮಗುನ ನೋಡಿ, ದೊಡ್ಡವ್ರು ನೋಡಿ, ಹೆಂಗಸನ್ನ ನೋಡಿ, BBMP ವರ್ಕರ್ಸ್ನ ನೋಡಿ, ಯಾರು ನೋಡಿ, ನಾವು ಮನುಷ್ಯರ ಥರ ನಡ್ಕೋಬೇಕು. ಅವ್ರಿಗೆ ಕೈ ಮುಗಿಬೇಕು. ನಮ್ಮನ್ನು ನೋಡಿ, ನಮ್ಮ ಕೈ ಮುಗೀತಾ ಇದ್ದಾರೆ, ನಾವು ಮನುಷ್ಯರ ಥರ ಮನಸ್ಸಾಕ್ಷಿಯಿಂದ ನಡ್ಕೋಬೇಕು ಅಂತ ಅವ್ರಿಗೆ ಅಲರ್ಟ್ ಆಗುತ್ತೆ. ಅವರು ನಮ್ಮನ್ನು ಕೈ ಮುಗಿತಾರೆ. ಯಾಕೆ ಮುಗಿಬೇಕು ಅಂದರೆ ಅವರಲ್ಲಿರೋದು ದೇವರು. ಆವಾಗ ನಮ್ಮನ್ನು ಕೈ ಮುಗಿತಾರೆ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಸಿಂಪಲ್. ಚಿಕ್ಕ ವಿಷಯಗಳೇ. ಲವ್ ಬಿಗೆಟ್ಸ್ ಲವ್. ಲವ್ ಈಸ್ ದ ಹೈಯೆಸ್ಟ್ ಕ್ವಾಲಿಟಿ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಹ್ಯೂಮನ್ ಬೀಯಿಂಗ್ ಈಸ್ ಬೀಯಿಂಗ್ ಕಾನ್ಷಿಯಸ್. ಮನಸ್ಸಾಕ್ಷಿಯಿಂದ ಬಾಳೋದು ಸೆಕೆಂಡ್ರಿ. ಬೇರೆಲ್ಲ ದುಡ್ಡು ಇದೆಯಾ ಇಲ್ಲ, ಮನೆ ಇದೆಯಾ ಇಲ್ವಾ, ಊಟ ಇದೆಯಾ ಇಲ್ವಾ, ಒಂದೊಂದು ಸಲ ಊಟ ಎಲ್ರಿಗೂ ಇರಬೇಕು. ಯಾಕಂದರೆ ಜಗನ್ಮಾತೆ ನಮ್ಮನ್ನು ಸೃಷ್ಟಿಸಿರೋದು ಊಟ ಇಲ್ಲದೆ ಇರೋಕ್ಕಲ್ಲ. ಎಲ್ರಿಗೂ ಊಟ ಇರಬೇಕು, ಎಲ್ರಿಗೂ ಒಳ್ಳೆ ಬಟ್ಟೆ ಇರಬೇಕು, ಎಲ್ರಿಗೂ ಒಳ್ಳೆ ಮನೆ ಇರಬೇಕು. ಚಿಕ್ಕ ಮನೆ ಆದರೂ ಒಳ್ಳೆ ಮನೆ ಇರಬೇಕು. ಎಲ್ರಿಗೂ ಕುಟುಂಬ ಇರಬೇಕು, ಎಲ್ರಿಗೂ ಗಂಡ ಹೆಂಡ್ತಿ. ಆದರೆ ಸಿಂಗಲಾಗಿ ಯಾರು ಇರಬಾರ್ದು, ವಿಡೋಸ್ ಇರಬಾರ್ದು. ಎಲ್ರಿಗೂ ತಂದೆ ತಾಯಿ ಇರಬೇಕು. ಅವ್ರಿಗೆ ಮಕ್ಕಳು ಎಲ್ಲ ಇದ್ದರೆ ಅಡಾಪ್ಟ್ ಮಾಡ್ಕೊಳ್ಳಿ, ಯಾರನ್ನೂ ಅನಾಥರಾಗಿ ಬಿಡಬೇಡಿ. ಎಲ್ಲರೂ ಚೆನ್ನಾಗಿರಬೇಕು. ಮನಸ್ಸಾಕ್ಷಿ ಇದ್ದ ಮನುಷ್ಯ
ಈ ಜಗತ್ತಲ್ಲಿರೋರೆಲ್ಲ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು, ಆರೋಗ್ಯವಂತರಾಗಿರಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಪ್ರಾರ್ಥನೆ ಮಾಡಿಬಿಟ್ರೆ ಸಾಕಾಗಲ್ಲ, ಅದಕ್ಕೆ ನಮ್ಮ ಧರ್ಮನ ಮಾಡಬೇಕು. ಪುಟ್ ಎಫರ್ಟ್ಸ್ ಟು ಡೂ ದಿಸ್ ಈಸ್ ಯುವರ್ ಬೆಸ್ಟ್ ಪ್ರೇಯರ್. ನಾನು ಚಿಕ್ಕ ಮಾತನ್ನು ಮುಗಿಸ್ತಾ ಇದ್ದೀನಿ, ಯಾಕಂದರೆ ಈ ಈ ಮೊಬೈಲಲ್ಲಿ ಜಾಸ್ತಿ ರೆಕಾರ್ಡ್ ಹೋಗಿಲ್ಲ, 10 ನಿಮಿಷ ಅಷ್ಟೇ. ಐ ವಿಲ್ ಕ್ಲೋಸ್ ದಿಸ್. ಎಲ್ರಿಗೂ ವಂದನೆಗಳು, ಕೃತಜ್ಞತೆಗಳು. ದಿಸ್ ಈಸ್ ಮೈ ಪ್ರೇಯರ್. ಮೈ ಗ್ರ್ಯಾಟಿಟ್ಯೂಡ್ ಇಸ್ ಮೈ ಪ್ರೇಯರ್ ಟು ಯು. ಥ್ಯಾಂಕ್ ಯು ಆಲ್ ವೆರಿ ಮಚ್ ಫಾರ್ ಫೀಡಿಂಗ್ ದಿಸ್ ಬಾಯ್ called Ravikant with your masala dosa and your super bisibalabath and your chauchau bath. Thank you, Karnataka brothers. Thank you. I have gratitude to you. That is why I am speaking. Otherwise, I wanted to go away to some ashram. ಯಾವುದೋ ನಾನು, ಯಾಕಂದರೆ ಈ ಮಾಡರ್ನ್ ಸಹೋದರಗಳದ್ದು ಸ್ವಲ್ಪ ಅವ್ರಿಗೆ ಸರಿಯಾಗಿ ನಡ್ಕೊಳ್ತಾ ಇಲ್ಲ. ನನಗೆ ಬೇಜಾರಾಗೋಯ್ತು. ಹೋಗ್ಬೇಡಣಪ್ಪ ಆಶ್ರಮಕ್ಕೆ, ಯಾಕಂದರೆ ಪ್ರೀತಿ ತೋರಿಸ್ತಾ ಇಲ್ಲ. ಮನಸ್ಸಾಕ್ಷಿ ಕಡಿಮೆ ಆಗಿಬಿಟ್ಟಿದೆ. ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ನನಗೆ. ಆದರೆ ಇವೆಲ್ಲ ಊಟ ಎಲ್ಲ ಹಾಕ್ಬಿಟ್ಟಿದ್ದೀರಲ್ಲ ನನಗೆ, ನಿಮ್ಗೆ ಏನಾದ್ರು ಒಳ್ಳೆಯದು ನಾನು ಮಾಡಿಬಿಟ್ಟೇ ಹೋಗ್ಬೇಕಂತ ಇದ್ದೀನಿ ತಾಳ್ಮೆಯಿಂದ. ಇಲ್ಲ ನನಗೆ ಇಷ್ಟ ಇಲ್ಲ ಇಲ್ಲಿ ಇರೋಕ್ಕೆ. ಮನಸ್ಸಾಕ್ಷಿ ಕಡಿಮೆ ಆಗಿಬಿಟ್ಟಿದೆ, ಪ್ರೀತಿ ವಾತ್ಸಲ್ಯ ಕಡಿಮೆ ಆಗಿಬಿಟ್ಟಿದೆ, ಸಹೋದರತ್ವ ಇಲ್ಲ. ಯಾಕಿರಬೇಕಿಲ್ಲ ನಾನಿಲ್ಲಿ? ಆಶ್ರಮಕ್ಕೆ ಹೋಗೋಣ ಅಂತ ಹೇಳಿದ್ದೆ ಯಾರೋ ಫ್ರೆಂಡ್ಸ್ಗೆ. ಆದರೆ ಮೊನ್ನೆ 2 ದಿವಸ ಯೋಚನೆ ಮಾಡಿದೆ. ಈ ಸಹೋದರರು ನನಗೆ ಮಸಾಲೆ ದೋಸೆ, ಬಿಸಿಬೇಳೆಬಾತು, ಚೌಚೌ ಬಾತು, ಒಳ್ಳೆ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ. ಮ್ಯೂಸಿಕ್ ಬೇರೆ ನುಡಿಸ್ತೀನಿ ಇಲ್ಲಿ. ಈ ಸಹೋದರಗಳು ಕೊಟ್ಟಿರೋ ಅವ್ರ ಎಫರ್ಟ್ಸಿಂದನೇ ನಾನು ಗಿಟಾರೆಲ್ಲ ನುಡಿಸೋದು. ಇವ್ರು ಏನಾದ್ರು ಮಾಡಬೇಕಂತ ತಾಳ್ಮೆಯಿಂದ ಇದ್ದೀನಿ. ಇಲ್ಲಾಂದರೆ ನನಗೆ ಇರೋಕ್ಕೆ ಇಷ್ಟ ಇಲ್ಲ. ನಿಮ್ಗೆ ಏನಾದರೂ ಒಳ್ಳೇದು ಮಾಡಿಬಿಟ್ಟೆ ನಾನು ಏನಪ್ಪ ಸನ್ಯಾಸ ತೊಗೊಳ್ಳೋದು. ದಯವಿಟ್ಟು ನಾನು ಹೇಳೋ ಮಾತನ್ನ ಕೇಳ್ಕೊಳ್ಳಿ. ನಿಮ್ಮ ಒಳ್ಳೇದಕ್ಕೆ ನಾನು ಹೇಳೋದು. ಮನಸ್ಸಾಕ್ಷಿಯಿಂದ ನಡ್ಕೊಳ್ಳಿ. ಏನಾದರೂ ಆಗು, ಮೊದಲು ಮಾನವನಾಗು. ಪ್ರೀತಿ ವಾತ್ಸಲ್ಯದಿಂದ, ವಿಶ್ವಾಸದಿಂದ ಇರಬೇಕು. ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಇದೇ ನಿಮ್ಮ ಧರ್ಮ. ಧನ್ಯವಾದಗಳು.